ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಇವತ್ತಿನ ಈ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ತುಂಬ ಜನ ನನ್ನನ್ನು ಕಾಮೆಂಟಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ಕೇಳೋದೇನೆಂದರೆ, ಸರ್ ನಾನು ಲಾ ಆಫ್ ಅಟ್ರಾಕ್ಷನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಆದರೆ ಅದು ಕೆಲಸ ಮಾಡ್ತಿದೆಯಾ ಅಥವಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತ. ಸೊ ಆದ್ರಿಂದ ಅವರ ಪರವಾಗಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ ಪರವಾಗಿ ಇವತ್ತಿನ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಇದಕ್ಕೆ ಯೂನಿವರ್ಸ್ ಯಾವಾಗಲೂ ನಮಗೆ ಸಿಗ್ನಲ್ಸ್ ಅನ್ನ ಕೊಡ್ತಾನೆ ಇರುತ್ತೆ. ನೀವು ಕೇಳಿದ ಪ್ರಾರ್ಥನೆ, ನೀವು ಮಾಡಿದಂತಹ ವಿಜುವಲೈಸೇಷನ್, ನೀವು ರಿಪೀಟ್ ಮಾಡಿದಂತಹ ಅಫರ್ಮೇಷನ್ಸ್ ಎಲ್ಲವೂ ಕೂಡ ಖಾಲಿ ಹೋಗೋದಿಲ್ಲ. ಇವತ್ತು ನಾನು ನಿಮಗೆ ಹೇಳೋದು, ನೀವು ಬಯಸಿದ್ದೆಲ್ಲ ನಿಮ್ಮ ಕಡೆ ಬರುತ್ತಿದೆ ಅನ್ನೋದಕ್ಕೆ 7 ಸ್ಪಷ್ಟವಾದ ಸೂಚನೆಗಳನ್ನು ಯೂನಿವರ್ಸ್ ನಮಗೆ ಕೊಡುತ್ತೆ. ಈ 7 ಸೈನ್ಸ್ ನಿಮ್ಮ ಜೀವನದಲ್ಲಿ ಕಾಣಿಸುತ್ತಿದ್ದರೆ ನೀವು 100% ನಂಬಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಈಗಾಗಲೇ ಪ್ರಾರಂಭವಾಗಿದೆ ಅಂತ. ಹಾಗಿದ್ರೆ ಇವತ್ತಿನ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಕೊನೆಯಲ್ಲಿ ನಾನು ನಿಮಗೊಂದು ಪವರ್ಫುಲ್ ಟೆಕ್ನಿಕ್ ಅಫರ್ಮೇಷನ್ ಅನ್ನು ಕೂಡ ಹೇಳ್ಕೊಡ್ತೇನೆ. ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೈನ್ ನಂಬರ್ 1, ನಿಮಗೆ ಗೊತ್ತಿಲ್ಲದೇನೆ ನೀವು ಪಾಸಿಟಿವ್ ಆಗ್ತಿರೋದು. ಮೊದಲ ಸಿಗ್ನಲ್ ಏನಂದ್ರೆ, ನೀವು ಕಾರಣವಿಲ್ಲದೆ ಪಾಸಿಟಿವ್ ಆಗ್ತಿರ್ತೀರಾ. ಹಿಂದೆ ನೀವು ಟೆನ್ಷನ್ನಿಂದ, ಡೌಟಿಂದ, ಫಿಯರಿಂದ ಇವುಗಳಲ್ಲಿ ಇದ್ದಿರಬಹುದು. ಆದರೆ ಇವಾಗ ಏನೋ ಒಂದು ನಿಮ್ಮೊಳಗಡೆ ಶಾಂತದ ಭಾವನೆ ಇರುತ್ತೆ. ನೀವು ಹೇಳ್ತೀರಾ, ಏನೋ ಒಳ್ಳೇದಾಗೋ ರೀತಿ ಅನಿಸ್ತಾ ಇದೆ ಅಂತ. ಇದು ಸಾಮಾನ್ಯವಲ್ಲ. ಇದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಯೂನಿವರ್ಸ್ ಜೊತೆ ಅಲೈನ್ಮೆಂಟ್ ಆಗ್ತಿದೆ ಅನ್ನೋದರ ಲಕ್ಷಣನೇ ಈ ಒಳ್ಳೆಯ ವಿಚಾರವಾಗಿದೆ. ಮ್ಯಾನಿಫೆಸ್ಟೇಷನ್ ಬರೋ ಮೊದಲು ಮನಸ್ಸಿನಲ್ಲಿ ಶಾಂತಿ ಬರುತ್ತೆ. ಯಾಕಂದ್ರೆ ನೀವು ಈಗ ರೆಸಿಸ್ಟೆನ್ಸ್ ಬಿಡ್ತಿದ್ದೀರಾ. ಇನ್ನು ಸೈನ್ ನಂಬರ್ 2, ರಿಪೀಟೆಡ್ ಏಂಜಲ್ ನಂಬರ್ಸ್ ಅಥವಾ ಸೈನ್ಸ್ ಕಾಣಿಸ್ತಾ ಇರೋದು. ನೀವು 111, 222, 333, 4444 ಇಂತಹ ನಂಬರ್ಸ್ ಮತ್ತೆ ಮತ್ತೆ ನೋಡ್ತಾ ಇದ್ದೀರಾ. ಗಡಿಯಾರದಲ್ಲಾಗಿರ್ಬಹುದು, ಅಥವಾ ನೀವು ಯಾವುದಾದ್ರೂ ಒಂದು ಬಿಲ್ಲಲ್ಲಿರ್ಬೋದು, ಅಥವಾ ಕಾರ್ ನಂಬರಲ್ಲಾಗಿರ್ಬೋದು. ಇದು ನಿಮಗೆ ಪದೇ ಪದೇ ಈ ರೀತಿ ಫ್ರೀಕ್ವೆನ್ಸಿ ಇರುವಂತಹ ನಂಬರ್ ಕಾಣಿಸ್ತಿದೆ ಅಂದರೆ ಇದು ಕೇವಲ ಕೋ ಇನ್ಸಿಡೆಂಟ್ ಅಲ್ಲ. ಯೂನಿವರ್ಸ್ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯು ಆರ್ ಆನ್ ದ ರೈಟ್ ಪಾತ್ ಅಂತ. ರಿಪೀಟೆಡ್ ಸೈನ್ಸ್ ಅಂದರೆ ಅಲೈನ್ಮೆಂಟ್ ಅಂತಲೇ ಅರ್ಥ. ನೀವು ಎನರ್ಜಿ ಫ್ರೀಕ್ವೆನ್ಸಿಯನ್ನು ರೈಸ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೈನ್ ನಂಬರ್ 3, ಓಲ್ಡ್ ಪೀಪಲ್ ಅಥವಾ ಓಲ್ಡ್ ಸಿಚುವೇಶನ್ಸ್ ದೂರವಾಗ್ತವೆ. ಈ ಸೈನ್ ತುಂಬಾ ಇಂಪಾರ್ಟೆಂಟ್. ಹಠಾತ್ತಾಗಿ ಕೆಲವು ಜನರು ನಿಮ್ಮ ಜೀವನದಿಂದ ದೂರವಾಗ್ತಾರೆ. ಓಲ್ಡ್ ಟಾಕ್ಸಿಕ್ ಫ್ರೆಂಡ್ಸ್ ಇರ್ಬೋದು, ನೆಗೆಟಿವ್ ಎನ್ವೈರನ್ಮೆಂಟ್, ಜಾಬ್ ಚೇಂಜ್ ಆಗೋದು, ಇವೆಲ್ಲ ಬ್ಯಾಡ್ ಲಕ್ ಅಲ್ಲ. ಯೂನಿವರ್ಸ್ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ನಿಮಗೋಸ್ಕರ. ಹೊಸ ಬ್ಲೆಸ್ಸಿಂಗ್ಸ್ ಬರೋದಕ್ಕೆ ಹಳೆಯದನ್ನ ರಿಮೂವ್ ಮಾಡಲೇಬೇಕಾಗುತ್ತೆ. ರಿಲೀಸ್ ಆಗೋದು ಪೇನ್ಫುಲ್ ಇರ್ಬೋದು, ಆದರೆ ಅದು ಪ್ರಿಪರೇಷನ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೈನ್ ನಂಬರ್ 4, ನಿಮ್ಮ ಡಿಸೈರ್ ಬಗ್ಗೆ ಫ್ರೀಕ್ವೆಂಟ್ ಥಾಟ್ಸ್ ಅನ್ನೋದು ಬರ್ತಾ ಇರುತ್ತೆ. ನೀವು ಮ್ಯಾನಿಫೆಸ್ಟೇಷನ್ ಬಗ್ಗೆ ಜಾಸ್ತಿ ಯೋಚಿಸ್ತಾ ಇದ್ದೀರಾ, ಆದರೆ ಡಿಫ್ರೆನ್ಸ್ ಏನು ಅಂದರೆ, ಈ ಹಿಂದೆ ನಿಮಗೆ ಲ್ಯಾಂಗಿಂಗ್ ಇತ್ತು, ಈಗ ಎಕ್ಸೈಟ್ಮೆಂಟ್ ಇದೆ. ನೀವು ಇಮ್ಯಾಜಿನ್ ಮಾಡ್ತೀರಾ, ಆದರೆ ಅದು ಹೆವಿ ಫೀಲಿಂಗ್ ಅನ್ನೋದನ್ನ ಕೊಡೋದಿಲ್ಲ. ಇದು ಸೈನ್ ದ್ಯಾಟ್ ಯುವರ್ ಡಿಸೈರ್ ಈಸ್ ಬಿಕಮಿಂಗ್ ನ್ಯಾಚುರಲ್ ಟು ಯು ಅಂತ. ಮೈಂಡ್ ಅಕ್ಸೆಪ್ಟ್ ಮಾಡಿದಾಗ ರಿಯಾಲಿಟಿ ಫಾಲೋ ಆಗುತ್ತದೆ. ಸೈನ್ ನಂಬರ್ 5, ಸ್ಮಾಲ್ ಮಿರಾಕಲ್ಸ್ ಆಗ್ತವೆ. ಸಡನ್ ಕಾಲ್ಸ್ ಬರೋದು, ಅನ್ಎಕ್ಸ್ಪೆಕ್ಟೆಡ್ ಮನಿ ಬರೋದು, ರ್ಯಾಂಡಮ್ ಆಪರ್ಚುನಿಟೀಸ್ ಬರೋದು, ಇವು ಸಣ್ಣ ಸಣ್ಣ ಮ್ಯಾನಿಫೆಸ್ಟೇಷನ್ ಆಗಿರುತ್ತೆ. ಇಲ್ಲಿ ಯೂನಿವರ್ಸ್ ನಿಮ್ಮ ಫೇತ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಇವೆಲ್ಲ ನಿಮಗೆ ಕೊಡ್ತಾ ಇರುತ್ತೆ. ಸ್ಮಾಲ್ ವಿನ್ಸ್ ಬರ್ತಿದೆ ಅಂದರೆ ಬಿಗ್ ವಿನ್ ಕೂಡ ಬರುತ್ತೆ ಅಂತ ನೀವು ನಂಬಿ. ಇದನ್ನ ಇಗ್ನೋರ್ ಮಾಡಬೇಡಿ, ಅದಕ್ಕೆ ಗ್ರ್ಯಾಟಿಟ್ಯೂಡ್ ಇಂದ ಇರಿ. ಸೈನ್ ನಂಬರ್ 6, ನೀವು ಡಿಟ್ಯಾಚ್ ಆಗ್ತಿದ್ದೀರಾ. ಇದು ಅತ್ಯಂತ ಪವರ್ಫುಲ್ ಆದಂತಹ ಸೈನ್. ನೀವಿವಾಗ ಔಟ್ಕಮ್ ಬಗ್ಗೆ ಡಿಸ್ಪರೇಟ್ ಆಗ್ತಿಲ್ಲ. ನೀವು ಹೇಳ್ತಾ ಇದ್ದೀರಾ, ಇದು ನನಗೆ ಸಿಗುತ್ತದೆ ಅನ್ನುವಂತಹ ನಂಬಿಕೆ ನಿಮಗಿದೆ ಅಂತ. ಡಿಸ್ಪರೇಷನ್ ಅನ್ನೋದು ಕಡಿಮೆಯಾದಾಗ ಮ್ಯಾನಿಫೆಸ್ಟೇಷನ್ ಅನ್ನೋದು ವೇಗವಾಗಿ ಬರುತ್ತದೆ. ಈ ಅಟ್ಯಾಚ್ಮೆಂಟ್ ಅನ್ನೋದು ರೆಸಿಸ್ಟೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತದೆ, ಡಿಟ್ಯಾಚ್ಮೆಂಟ್ ಫ್ಲೋ ಕ್ರಿಯೇಟ್ ಮಾಡುತ್ತೆ. ಸೈನ್ ನಂಬರ್ 7, ನಿಮ್ಮ ಇಂಟ್ಯೂಷನ್ ಅನ್ನೋದು ಸ್ಟ್ರಾಂಗ್ ಆಗ್ತಿದೆ. ಸಡನ್ಲಿ ನಿಮ್ಮ ಇನ್ನರ್ ವಾಯ್ಸ್ ಕ್ಲಿಯರ್ ಆಗ್ತಿದೆಯಾ? ಯಾವ ಡಿಸಿಷನ್ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಕ್ಲಾರಿಟಿ ಅನ್ನೋದು ಬರ್ತಿದೆಯಾ? ಎಸ್, ಇದು ಯೂನಿವರ್ಸ್ ಅನ್ನೋದು ಗೈಡೆನ್ಸ್ ಮಾಡ್ತಾ ಇರುತ್ತೆ. ಮ್ಯಾನಿಫೆಸ್ಟೇಷನ್ ಬರೋ ಮುಂಚೆ ಇಂಟ್ಯೂಷನ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಆಕ್ಷನ್ ಅನ್ನ ತಗೊಳ್ತಿರ್ತೀರಾ. ಇದೆಲ್ಲ ಯೂನಿವರ್ಸ್ ನಿಮಗೆ ನಿಮ್ಮ ಮೈಂಡಲ್ಲಿ ಕೊಡ್ತಕ್ಕಂತಹ ಇಂಟ್ಯೂಷನ್ ಆಗಿರುತ್ತೆ. ಸ್ನೇಹಿತರೆ, ಮ್ಯಾನಿಫೆಸ್ಟೇಷನ್ ಅಂದರೆ ಮ್ಯಾಜಿಕ್ ಅಲ್ಲ, ಇದು ಸೈನ್ಸ್ ಪ್ಲಸ್ ಸ್ಪಿರಿಚುಯಾಲಿಟಿಗೆ ಸಂಬಂಧಿಸಿದಂತಹ ನಂಬಿಕೆಯಾಗಿದೆ. ನಿಮ್ಮ ಥಾಟ್, ನಿಮ್ಮ ಎಮೋಷನ್, ನಿಮ್ಮ ಬಿಲೀಫ್ ಇದು ಸಿಂಕ್ರನೈಸ್ ಆದಾಗ ಅದು ರಿಯಾಲಿಟಿನಲ್ಲಿ ಶಿಫ್ಟ್ ಆಗುತ್ತೆ. ಈ ಸೈನ್ಸ್ ಅನ್ನ ನೀವು ನೋಡೋದಕ್ಕೆ ಅರ್ಜೆಂಟ್ ಪಡಬೇಡಿ, ಜಸ್ಟ್ ಆ ಪ್ರಾಸೆಸ್ ಅನ್ನ ಎಂಜಾಯ್ ಮಾಡಿ. ಇನ್ನು ಬೋನಸ್ ಟೆಕ್ನಿಕ್ ಏನು ಅಂದರೆ, ಇವತ್ತು ನಾನು ನಿಮಗೆ ಒಂದು ಪವರ್ಫುಲ್ ಅಫರ್ಮೇಷನ್ಸ್ ಅನ್ನ ಕೊಡ್ತೇನೆ. ಇದು ನೀವು ಬರೆದಿಟ್ಕೊಳ್ಳಿ. ಇದನ್ನ ಪ್ರತಿನಿತ್ಯ ಬೆಳಗ್ಗೆ 21 ಸಾರಿ ಹಾಗೂ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಬಿಫೋರ್ 21 ಸಾರಿ ಇದನ್ನ ಪದೇ ಪದೇ ಹೇಳಿ. 100% ಇದು ನಿಮ್ಮ ವೈಬ್ರೇಷನ್ ಅನ್ನ ಚೇಂಜ್ ಮಾಡಿ ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ ಅನ್ನ ಇನ್ನೂ ಫಾಸ್ಟ್ ಆಗಿ ಮಾಡುತ್ತೆ. ಆ ಅಫರ್ಮೇಷನ್ ಏನು ಅಂದರೆ,
ಯೂನಿವರ್ಸ್ ನಾನು ಕೇಳಿದ್ದನ್ನು ನನಗೆ ತುಂಬ ಸುಲಭವಾಗಿ ಕೊಡ್ತಾ ಇದೆ. ಅದಕ್ಕಾಗಿ ನಾ ಯೂನಿವರ್ಸ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಯೂನಿವರ್ಸ್. ಈ ಅಫರ್ಮೇಷನ್ಸನ್ನು ಬೆಳಗ್ಗೆ ಹಾಗೂ ರಾತ್ರಿ 21 ಸಾರಿ ಪ್ರತಿನಿತ್ಯ ಹೇಳ್ತಾ ಇರಿ. ಈ ಅಫರ್ಮೇಷನ್ ನಿಮ್ಮ ವೈಬ್ರೇಷನನ್ನು ಓಪನ್ ಮಾಡುತ್ತೆ, ಯೂನಿವರ್ಸ್ ಜೊತೆ ನಿಮ್ಮನ್ನು ಅಲೈನ್ ಮಾಡುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂತಹ 7 ಸಿಗ್ನಲ್ಸ್ ಏನಾದರೂ ನಿಮಗೆ ಸೂಚನೆಗಳು ಕಾಣಿಸ್ತಾ ಇದ್ದರೆ ಸೆಲೆಬ್ರೇಟ್ ಮಾಡಿ. ಮ್ಯಾನಿಫೆಸ್ಟೇಷನ್ ಆಲ್ರೆಡಿ ಆನ್ ದ ವೇ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟಲ್ಲಿ ಯೂನಿವರ್ಸ್ ನನಗೆ ಬ್ಲೆಸ್ಸಿಂಗ್ಸನ್ನು ಕೊಡ್ತಾ ಇದೆ ಅಂತ ಕಾಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡಿ ಇಟ್ಕೊಳ್ಳಿ. ನಾನು ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿಯನ್ನು ಬ್ರಿಂಗ್ ಮಾಡೋದಕ್ಕೆ ಸದಾ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.